ಬಿಗ್ ಬಾಸ್ ಮನೆಯಲ್ಲಿ ಈ ವಾರ ಹಗ್ಗವನ್ನು ಎಳೆಯುತ್ತಾ ಆ ಹಗ್ಗದಲ್ಲಿ ಯಾವ ಬಣ್ಣ ಬರುತ್ತದೆಯೋ ಆ ಬಣ್ಣದ ಪೈಪ್ಗಳನ್ನು ಜೋಡಿಸುತ್ತಾ ಸಾಗಬೇಕಾಗಿದೆ ಎಂದು ಬಿಗ್ ಬಾಸ್ ಟಾಸ್ಕ್ ಕೊಟ್ಟಿರುತ್ತಾರೆ. ಈ ಆಟದಲ್ಲಿ ಎರಡೂ ತಂಡಗಳಿಂದ ಒಬ್ಬೊಬ್ಬರನ್ನು ಕರೆಯಲಾಗುತ್ತದೆ. ಆಗ ತಂಡದ ಎಲ್ಲ ಸದಸ್ಯರು ಸೇರಿ ತಮ್ಮ ತಮ್ಮ ತಂಡದಿಂದ ಒಬ್ಬೊಬ್ಬರನ್ನು ಆಯ್ಕೆ ಮಾಡಿ ಆ ಪ್ರಕಾರ ತ್ರಿವಿಕ್ರಮ್ ಹಾಗೂ ಹನುಮಂತು ತಂಡದ ಪ್ರಕಾರ ಆಯ್ಕೆ ಆಗಿರುತ್ತಾರೆ. ಹನುಮಂತು ಅವರು ಆಟದಲ್ಲಿ ಸೋತ ಕಾರಣ ಅವರ ತಂಡದ ಒಬ್ಬರನ್ನು ನಾಮಿನೇಟ್ ಮಾಡಬೇಕಾಗಿರುತ್ತದೆ. ತ್ರಿವಿಕ್ರಮ್ ಎದುರಾಳಿ ತಂಡದಿಂದ ಆಟದಲ್ಲಿ ಗೆದ್ದ ಕಾರಣ ಅವರೇ ಈ ಬಾರಿ ನಾಮಿನೇಷನ್ ಹೆಸರನ್ನು ಹೇಳಿದ್ದಾರೆ. ಮೊದಲು ಅವರ ತಂಡದಲ್ಲಿ ಚರ್ಚೆ ನಡೆಯುತ್ತದೆ. ಬಹುಪಾಲು ಹೆಸರು ರಜತ್ ಅವರದ್ದೇ ಆಗಿರುತ್ತದೆ. ಎಲ್ಲರೂ ರಜತ್ ಹೆಸರನ್ನೇ ಸೂಚಿಸಿದ ತಕ್ಷಣ ರಿಯಾಕ್ಟ್ ಮಾಡುತ್ತಾರೆ. ನೀವು ಕೊಟ್ಟ ರೀಸನ್ ಹಾಗೇ ಇರಲಿ, ನಾನಂತೂ ಬದಲಾಗುವುದಿಲ್ಲ ಎನ್ನುತ್ತಾರೆ ರಜತ್. ಹಾಗಾದರೆ ತ್ರಿವಿಕ್ರಮ್ ಕೊಟ್ಟ ಕಾರಣ ಏನು? ತ್ರಿವಿಕ್ರಮ್ ಕೊಟ್ಟ ಕಾರಣ ಏನೆಂದರೆ, ರಜತ್ ಅವರು ಎಲ್ಲರನ್ನೂ ವೈಯಕ್ತಿಕವಾಗಿ ಆಟ ಆಡೆಂದು ಒತ್ತಾಯ ಮಾಡುತ್ತಾರೆ. ಯಾವಾಗಲೂ ತಾನೇ ಸುಪೀರಿಯರ್ ಎನ್ನುವ ಮನೋಭಾವ ಅವರಿಗೆ ಇದೆ ಎಂದಾಗಿರುತ್ತದೆ. ರಜತ್ ಅದನ್ನು ಹೆಮ್ಮೆಯಿಂದ ಒಪ್ಕೊಳ್ತಾರೆ. ನಿಮಗೆಲ್ಲ ವೈಯಕ್ತಿಕವಾಗಿ ಆಟ ಆಡುವ ತಾಕತ್ತು ಇಲ್ಲ, ಅದಕ್ಕೆ ನಾನು ಈ ರೀತಿ ಮಾತನಾಡುತ್ತೇನೆ ಎಂದು ಹೇಳುತ್ತಾರೆ. ಹೌದು, ನಾನು ಸುಪೀರಿಯರ್, ನಾನು ಖರಾಬ್, ನಾನು ಮಸ್ತ್, ನೀವು ನಾಮಿನೇಷನ್ ಮಾಡಿದ ಮಾತ್ರಕ್ಕೆ ನಾನು ಬದಲಾಗುವುದಿಲ್ಲ ಎಂದು ಹೇಳಿದ್ದಾರೆ. ತ್ರಿವಿಕ್ರಮ್ ಹಾಗೂ ಭವ್ಯಗೌಡ ಒಟ್ಟಿಗೆ ಕುಳಿತುಕೊಂಡು ಅವರು ಹೇಳೋದನ್ನು ಸುಮ್ಮನೆ ಕೇಳಿಸಿಕೊಂಡಿದ್ದಾರೆ. ಹಾಗೆ ಬಿಗ್ ಬಾಸ್ ಮನೆಯಲ್ಲಿ ಈಗ ಸಾಕಷ್ಟು ಬದಲಾವಣೆಗಳು ಆಗ್ತಾ ಇವೆ. ಸುರೇಶ್ ಮನೆಯಿಂದ ಹೊರಗೆ. ಬಿಗ್ ಬಾಸ್ ಕನ್ನಡ ಸೀಸನ್ 11ನೇ ಸೀಸನ್ನಲ್ಲಿ ಭಾನುವಾರ ಶಿಶಿರ್ ತಮ್ಮ ಆಟವನ್ನು ಮುಗಿಸಿದರು. ಎಲಿಮಿನೇಟ್ ಆಗುವ ಮೂಲಕ ಮನೆಯಿಂದ ನಿರ್ಗಮಿಸಿದರು. ಆದರೆ ಯಾರೂ ಊಹಿಸದ ತುರ್ತು ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ಗೋಲ್ಡ್ ಸುರೇಶ್ ಸಹ ಮನೆಯಿಂದ ಹೊರ ನಡೆದಿದ್ದಾರೆ. ಬಿಗ್ ಬಾಸ್ ಅವರ ಈ ಆದೇಶ ಹೊರಬೀಳುತ್ತಿದ್ದಂತೆ ಮನೆ ಮಂದಿ ಅರೆ ಕ್ಷಣ ಶಾಕ್ ಆದರು. ಕೊನೆಗೆ ಗೋಲ್ಡ್ ಸುರೇಶ್ ಈ ಕೂಡಲೇ ಹೊರಬನ್ನಿ ಎನ್ನುತ್ತಿದ್ದಂತೆ ಆಕಾಶವೇ ತಲೆ ಮೇಲೆ ಬಿದ್ದಂತೆ ಆತಂಕದಲ್ಲಿಯೇ ಮನೆಗೆ ಹೇಗೆ ಬಂದಿದ್ದರೋ ಅದೇ ಅವತಾರದಲ್ಲಿ ಮನೆಯಿಂದ ನಿರ್ಗಮಿಸಿದರು. ಅವರ ನಿರ್ಗಮನದ ಬಳಿಕ ಕೆಲ ಊಹಾಪೋಹಗಳು ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಹರಿದಾಡ್ತವೆ. ಸುರೇಶ್ ಅವರ ತಂದೆ ನಿಧನರಾಗಿದ್ದಾರೆ ಎಂಬ ಸುದ್ದಿ ಮುನ್ನೆಲೆಗೆ ಬಂದಿತ್ತು. ಆದರೆ ಅಚ್ಚರಿಯ ಸಂಗತಿ ಏನೆಂದರೆ, ಸುರೇಶ್ ಅವರ ತಂದೆ ಶಿವಗೌಡ ಅವರಿಗೆ ಏನೂ ಆಗಿಲ್ಲ. ಇದನ್ನು ಸ್ವತಃ ಅವರೇ ಹೇಳಿದ್ದಾರೆ. ರಜತ್ ಬಿಗ್ ಬಾಸ್ 11 ವಿನ್ ಆಗುವ ಲಕ್ಷಣ ಕಾಣಿಸ್ತಾ ಇದೆ ಎಂದು ಜನ ಕಮೆಂಟ್ ಮಾಡ್ತಾ ಇದ್ದಾರೆ. ಇನ್ನು ಯಾವುದೇ ಪ್ರೊಮೋಗಳನ್ನು ಹಾಕಿದರೂ ಜನರು ಗೌತಮಿಯ ಮುಖವಾಡ ಕಳಚಿ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಗ್ತದೆ.